ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 24ರ ಒಂದು ಕನ್ನಡ ಪರ್ಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರ್ಸನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಿಮಲ್ ಚಂಡಮಾರುತದ ಹೆಸರು ನೀಡಿದ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಮನ್ ಈಸ್ ದ ರೈಟ್ ಆನ್ಸರ್. ಎರಡನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಚಂಡಮಾರುತದ ಹೆಸರು ರಿಮಲ್ ಅಂತಕ್ಕಂಥದ್ದು. ಈ ರಿಮಲ್ ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶ ಯಾವುದಾದ್ರೂ ಇದ್ರೆ ದ್ಯಾಟ್ ಈಸ್ ಒಮನ್ ಅಂತಕ್ಕಂಥದ್ದು. ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಇವತ್ತೇ ಯಾಕೆ ಕೇಳಲಾಗಿತ್ತಂದ್ರೆ, ನೋಡಿ, ನಿಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ ಕಾಣಿಸಿಕೊಂಡಿದೆ ಅಂದ್ರೆ, ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿದೆ ರಿಮಲ್ ಅಂತಕ್ಕಂಥ ಚಂಡಮಾರುತ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆನ ಕೇಳಲಾಗಿದೆ. ಸೊ ಈ ಒಂದು ಪತ್ರಿಕೆಯಲ್ಲಿ ತಮಗೇನು ಪ್ರೊವೈಡ್ ಮಾಡಲಾಗಿದೆ ಅಂದ್ರೆ, ಈ ಚಂಡಮಾರುತ ಎಲ್ಲೆಲ್ಲಿ ಬೀಸಲಿದೆ ಅಂತಕ್ಕಂಥದ್ದು. ಮಣಿಪುರದ ದಕ್ಷಿಣ ಭಾಗ, ಮಿಜೋರಾಮ, ತ್ರಿಪುರ, ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ತದನಂತರದಲ್ಲಿ ಆಂಧ್ರ ಪ್ರದೇಶ. ಆಮೇಲೆ ಎಷ್ಟು ದಿನ ಇಡಲಾಗಿದೆ, ಆಮೇಲೆ ಎಷ್ಟು ವೇಗದಲ್ಲಿ ಚಲಿಸುತ್ತೆ, ಯಾವ ಟೆಂಪರೇಚರ್ ಇರಲಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಾ? ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮಿನೇಷನ್ಗೆ ಏನು ಇಂಪಾರ್ಟೆಂಟ್ ಅಂದ್ರೆ, ರಿಮಲ್ ಅಂತಕ್ಕಂಥ ಚಂಡಮಾರುತ ಯಾವ ವಿಧದ ಚಂಡಮಾರುತವಾಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಆಮೇಲೆ ಇದು ಭಾರತದ ಯಾವ ಒಂದು ಭಾಗದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು, ಇದು ಪೂರ್ವ ಕರಾವಳಿ ಕಾಣಿಸ್ಕೊಂಡಿದೆಯೋ ಅಥವಾ ಪಶ್ಚಿಮ ಕರಾವಳಿಯಲ್ಲಿ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇದು ಪೂರ್ವ ಕರಾವಳಿಯಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಚಂಡಮಾರುತ ರಿಮಲ್ ಅಂತಕ್ಕಂಥದ್ದು. ಇದಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವುದು? ಒಮನ್ ಅಂತಕ್ಕಂಥ ದೇಶ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಲ್ಲಿ ರಿಮಲ್ ಅಂತಕ್ಕಂಥ ಚಂಡಮಾರುತ ಬೀಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಏನ್ ಮಾಡಿದೆ? ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಈ ಚಂಡಮಾರುತಕ್ಕೆ ಒಮನ್ ದೇಶವು ಹೆಸರು ನೀಡಿದೆ. ಬಹಳ ಇಂಪಾರ್ಟೆಂಟು. ರಿಮಲ್ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವ್ದಾದ್ರಿದ್ರೆ ಅದು ಯಾವ್ದಂದ್ರೆ ಒಮನ್ ಅಂತಕ್ಕಂಥ ದೇಶ. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿ ಚಂಡಮಾರುತಗಳು ಬರ್ತಾವ. ಸೊ ಚಂಡಮಾರುತಗಳು ಅಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಇವುಗಳಿಗೆ ನಾವು ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೈಕ್ಲೋನ್ಸ್. ಸೊ ಈ ಒಂದು ಸೈಕ್ಲೋನ್ಸ್ ಮತ್ತೆ ಇದರಲ್ಲಿ ಅಂದ್ರೆ ಒಂದು ಆಂಟಿ ಸೈಕ್ಲೋನ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಮಾರುತಗಳು ಅಂತ ಬರ್ತಾವ. ಸೊ ಮಾರುತಗಳಲ್ಲಿ ಒಂದು ಏನಂದ್ರೆ ಸೈಕ್ಲೋನ್ಸ್ ಅಂತ ಕರಿತೀವಿ, ಇನ್ನೊಂದು ಯಾವ್ದಕ್ಕೆ ನಾವು ಆಂಟಿ ಸೈಕ್ಲೋನ್ ಅಂತ ಕರಿತೀವಿ. ಸೊ ಆವರ್ತ ಮಾರುತಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ ಮತ್ತು ಪ್ರತ್ಯಾವರ್ತ ಮಾರುತಗಳಂತ ನಾವೇನ್ ಹೇಳ್ತೀವಿ? ಕನ್ನಡದಲ್ಲಿ ಹೇಳ್ತೀವಿ. ಸೈಕ್ಲೋನ್ಸ್ ಅಂಡ್ ಆಂಟಿ ಸೈಕ್ಲೋನ್ಸ್. ಸೊ ಸೈಕ್ಲೋನ್ಸ್ ಅಂದ್ರೆ ಏನು, ಆಂಟಿ ಸೈಕ್ಲೋನ್ಸ್ ಅಂದ್ರೆ ಏನು, ಸೈಕ್ಲೋನ್ಸ್ಗಳಲ್ಲಿ ಎಷ್ಟು ವಿಧಗಳಿದಾವೆ, ಈ ಸೈಕ್ಲೋನ್ಸ್ಗಳನ್ನ ವಿವಿಧ ದೇಶಗಳಲ್ಲಿ ಯಾವ ಹೆಸರಿನಿಂದ ಕರೀತಾರ, ಆಮೇಲೆ ಇತ್ತೀಚೆಗೆ ಬೀಸಿರ್ತಕ್ಕಂಥ ಸೈಕ್ಲೋನ್ಸ್ಗಳೇನು, ಆಮೇಲೆ ಟೆಂಪರೇಟ್ ಸೈಕ್ಲೋನ್ಸ್ ಅಂದ್ರೆ ಏನು, ಆಮೇಲೆ ತದನಂತರದಲ್ಲಿ ಇನ್ನೊಂದು ಯಾವ್ದಂದ್ರೆ ನಿಮಗೆ ಈ ಒಂದು ಇದರಲ್ಲಿ ಕಂಡು ಬರುತ್ತಲ್ಲ ಉಷ್ಣವಲಯದ ಸೈಕ್ಲೋನ್ಸ್ಗಳಂದ್ರೆ ಏನು. ಸೊ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಾ? ನೋಡಿ, ಮೊದಲು ಏನ್ ಮಾಡೋಣ ಅಂದ್ರೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ 2023ರಲ್ಲಿ ಕಾಣಿಸಿಕೊಂಡ ಚಂಡಮಾರುತಗಳು. ಒಂದು ಕಡೆ ಏನ್ ಮಾಡಿದೀನಿ ನಾನು, ಚಂಡಮಾರುತಗಳ ಹೆಸರುಗಳನ್ನ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ಏನ್ ಕೊಟ್ಟಿದ್ದಾರೆ, ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶಗಳು ಒಂದು ಕಡೆ ಕೊಡಲಾಗಿದೆ. ಸೊ ಮೈಚಾಂಗ್ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಮ್ಯಾನ್ಮಾರ್ ಅಂತಕ್ಕಂಥದ್ದು. ಇನ್ನು ಮಿದಿಲಿ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಮಾಲ್ಡೀವ್ಸು. ಇನ್ನು ಹ್ಯಾಮೂನ್ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವುದು? ಇರಾನು. ಇನ್ನು ಬೈಪರ್ಜಾಯ್ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಬಾಂಗ್ಲಾದೇಶ. ಇನ್ನು ಮೋಚಾ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವುದಂದ್ರೆ ಯಮನ್ ಅಂತ ಹೇಳ್ತೀವಿ. ಇವು ಏನಂದ್ರೆ 2023ನೇ ಸಾಲಿನಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಪ್ರಮುಖ ಚಂಡಮಾರುತಗಳು. ಇಲ್ಲಿ ಏನಂದ್ರೆ ಆವರ್ತ ಚಂಡಮಾರುತಗಳ ಹೆಸರುಗಳು ಅಂದ್ರೆ ಸೈಕ್ಲೋನ್ಸ್ಗಳನ್ನ, ಅರ್ಥ ಆಯ್ತಾ? ಆವರ್ತ ಚಂಡಮಾರುತಗಳು ಅಂದ್ರೆ ನಾವು ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ಸೈಕ್ಲೋನ್ಸ್ಗಳನ್ನ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರ. ಹಾಗಾದ್ರೆ ಯಾವ್ಯಾವ ದೇಶಗಳಲ್ಲಿ ಏನೇನು ಹೆಸರಿನಿಂದ ಕರೀತಾರ ಅಂತ ಸುಮಾರು ಬಾರಿ KPSCಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಸೊ ಗೊತ್ತಿರಬೇಕು, ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್ ಅಂತ ಹೇಳಲಾಗುತ್ತೆ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರಿತೀವಿ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರಿತೀವಿ. ಇನ್ನು UK ಮತ್ತು ಯುರೋಪದಲ್ಲಿ ಡೆಪ್ರೆಷನ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು. ಅರ್ಥ ಆಯ್ತಾ? ರಷ್ಯಾದಲ್ಲಿ ವರ್ಲ್ಪೂಲ್ ಅಂತ ಕರಿತೀವಿ. ಭಾರತ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ?
ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. 2023ರಲ್ಲಿ ಯಾವುದು ಕಾಣಿಸ್ಕೊಂಡಿವೆ, ಆಮೇಲೆ ಪ್ರಸ್ತುತವಾಗಿ ಯಾವುದು ಕಾಣಿಸ್ಕೊಂಡಿದೆ ನ್ಯೂಸಲ್ಲಿ, ಆಮೇಲೆ ಆವರ್ತ ಚಂಡಮಾರುತಗಳ ಸೈಕ್ಲೋನ್ಸ್ಗಳನ್ನು ವಿವಿಧ ದೇಶಗಳಲ್ಲಿ ಏನಂತ ಕರಿತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ಇಲ್ಲಿ ಏನಂದ್ರೆ ಮಾರುತಗಳು ಅಂತ ಬರ್ತಾ. ಸೊ ಮಾರುತಗಳು ನಮ್ಗೆ ಈಗಾಗಲೇ ಹೇಳಿದೆ ಯಾವುದಂದ್ರೆ ಒಂದು ಸೈಕ್ಲೋನ್ಸ್ ಅಂತಕ್ಕಂಥ ಬರ್ತಾವ, ಚಂಡಮಾರುತಗಳು ಅಂತಕ್ಕಂಥದ್ದು ಅಥವಾ ಆವರ್ತ ಮಾರುತಗಳು ಅಂತಕ್ಕಂಥದ್ದು. ಇನ್ನೊಂದು ಎಂಟಿ ಸೈಕ್ಲೋನ್ ಅಂತ ಬರ್ತಾವ. ಸೊ ಎಂಟಿ ಸೈಕ್ಲೋನ್ ಬಗ್ಗೆ ಮತ್ತು ಸೈಕ್ಲೋನ್ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಆವರ್ತ ಮಾರುತಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಈ ಮಾರುತಗಳು ಕೇಂದ್ರದಲ್ಲಿ ಅತಿ ಕಡಿಮೆ ಒತ್ತಡವಿರುವುದು, ಇದರ ಕಡೆಗೆ ಸುತ್ತಲಿನ ಅಧಿಕ ಒತ್ತಡ ವಲಯದಿಂದ ಮಾರುತಗಳು ವೃತ್ತಾಕಾರವಾಗಿ ಬೀಸುವುದನ್ನ ಆವರ್ತ ಮಾರುತಗಳು ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತಂದ್ರೆ ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ, ಅರ್ಥ ಆಯ್ತಾ, ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಸೊ ಈ ಕಡೆ ಇನ್ನ ಸುತ್ತಮುತ್ತ ಏರಿಯಾದಲ್ಲಿ ಏನಿರುತ್ತಂದ್ರೆ ಹೈ ಪ್ರೆಷರ್ ಇರುತ್ತೆ. ಅರ್ಥ ಆಯ್ತಾ, ಏನಿರುತ್ತೆ ಹೈ ಪ್ರೆಷರ್. ಸೊ ಗಾಳಿ ಏನಾಗುತ್ತೆ ಯಾವಾಗಲೂ ಮೂಮೆಂಟ್ ಯಾವ ತರ ಆಗುತ್ತೆ ಅಂದ್ರೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ ಏನಾಗುತ್ತೆ ಮೂವ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಏನಾಗುತ್ತೆ ಮೂವ್ಮೆಂಟ್ ಆಗುತ್ತೆ ಏರು. ಸೊ ಈ ತರನಾಗಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಈ ಒಂದು ಏರ್ ಮೂವ್ಮೆಂಟ್ ಆಗಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಸೈಕ್ಲೋನ್ಸ್ ಅಂತ ಕರಿತೀವಿ, ಆವರ್ತ ಮಾರುತಗಳಂತ ಕರಿತೀವಿ. ಗೊತ್ತಿರಬೇಕು. ಇಲ್ಲಿ ಆವರ್ತ ಮಾರುತಗಳಲ್ಲಿ ಯಾವ ತರ ಒಂದು ಗಾಳಿ ಬೀಸುತ್ತೆ ಅನ್ನೋದು ಅರ್ಥ ಆಯ್ತಾ. ಹೈ ಅಂದ್ರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏರಿಯಾ ಒಂದು ಸೆಂಟರ್ದಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅರ್ಥ ಆಯ್ತಾ. ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿರುತ್ತವೆ. ಈ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಗೆ ದಿಕ್ಕಿಗೆ ಅನುಗುಣವಾಗಿರುತ್ತವೆ. ಅರ್ಥ ಆಯ್ತಾ. ತಮ್ಮೆಲ್ಲರೂ ಗೊತ್ತಿದೆ ಏನಂದ್ರೆ ಈ ಮಾರುತಗಳು ಏನಂದ್ರೆ ಇಕ್ವೇಟರ್ ಅನ್ನ ಪಾಸ್ ಮಾಡಿದಾಗ ಫೆರಲ್ ನಿಯಮನ ಅನ್ವಯಿಸ್ತದ. ಸೊ ಈ ಫೆರಲ್ ನಿಯಮ ಪ್ರಕಾರ ಈ ಒಂದು ಮಾರುತಗಳು ಇಕ್ವೇಟರ್ ಅನ್ನ ಪಾಸ್ ಮಾಡಿದಾಗ, ಇಕ್ವೇಟರ್ ಅನ್ನ ಮೂವ್ ಮಾಡಿದಾಗ ಉತ್ತರ ಗೋಳಾರ್ಧದಲ್ಲಿ ಬಲಕ್ಕೆ ತಿರುಗ್ತಾವ, ದಕ್ಷಿಣ ಗೋಳಾರ್ಧದಲ್ಲಿ ಎಡಕ್ಕೆ ತಿರುಗ್ತಾವ. ಸೊ ಈ ತರ ತಿರುಗುವುದರಿಂದಾಗಿ ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳು ಚಲಿಸುವ ದಿಕ್ಕಿಗೆ, ಇನ್ನ ದಕ್ಷಿಣ ಗೋಳಾರ್ಧದಲ್ಲಿ ಅರ್ಥ ವಿರುದ್ಧವಾಗಿ ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳಿಗೆ ಚಲಿಸುವ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳಿನ ಚಲೆಗೆ ಅನುಗುಣವಾಗಿರುತ್ತದೆ. ಅರ್ಥ ಆಯ್ತಾ. ಆವರ್ತ ಮಾರುತಗಳು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳಂದ್ರೆ ಒಂದು ಉಷ್ಣವಲಯದ ಆವರ್ತ ಮಾರುತಗಳು, ಇನ್ನೊಂದು ಸಮಶೀತೋಷ್ಣದ ಆವರ್ತ ಮಾರುತಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಫಸ್ಟಿಗೆ ಏನು ಗೊತ್ತಾಯ್ತು, ಆವರ್ತ ಮಾರುತಗಳಂತ ಗೊತ್ತಾಯ್ತು. ಸೈಕ್ಲೋನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಈ ಸೈಕ್ಲೋನ್ಸ್ಗಳು ಏನಂದ್ರೆ ಈ ಒಂದು ಇಕ್ವೇಟರ್ ಅನ್ನ ಪಾಸ್ ಆದಾಗ ಫೆರಲ್ಸ್ ನೇಮ್ ಪ್ರಕಾರ ತಮ್ಮ ದಿಕ್ಕನ್ನ ಬದಲಾಯಿಸಿಕೊಳ್ತಾವ. ಈ ದಿಕ್ಕನ್ನ ಬದಲಾಯಿಸಿಕೊಳ್ಳುವುದರಿಂದಾಗಿ ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಒಂದು ಗಡಿಯಾರ ಚಲಿಸುವ ಒಂದು ದಿಕ್ಕಿಗೆ ವಿರುದ್ಧವಾಗಿ ಚಲಿಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ಚಲಿಸುವ ಮುಳ್ಳಿನ ಒಂದು ದಿಕ್ಕಿನ ಅನುಗುಣವಾಗಿ ಚಲಿಸ್ತವ ಅಂತಕ್ಕಂಥದ್ದು. ಇದರಲ್ಲಿ ಎರಡು ವಿಧವೇ ಅಂತಕ್ಕಂಥದ್ದು ಗೊತ್ತಾಯ್ತು. ಉಷ್ಣವಲಯದ ಆವರ್ತ ಮಾರುತಗಳು, ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು. ಸೊ ಉಷ್ಣವಲಯದ ಆವರ್ತ ಮಾರುತಗಳನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಉಷ್ಣವಲಯದ ಆವರ್ತ ಮಾರುತಗಳು ಒತ್ತಡದ ಮತ್ತು ಉಷ್ಣಾಂಶದ ವ್ಯತ್ಯಾಸದ ಪರಿಣಾಮವಾಗಿ ನಿರ್ಮಾಣಗೊಳ್ಳುತ್ತವೆ. ಈಗಾಗಲೇ ಹೇಳಿದೆ ನಿಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈ ಟೆಂಪರೇಚರ್ ಡ್ಯೂ ಟು ದ ಟೆಂಪರೇಚರ್ ಅಂಡ್ ಪ್ರೆಷರ್ ವೇರಿಯೇಷನ್ ಇಂದಾಗಿ ಈ ಮಾರುತಗಳು ಉಂಟಾಗ್ತವ. ಈ ವಲಯದಲ್ಲಿ ಹೆಚ್ಚು ಉಷ್ಣಾಂಶದಿಂದ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ವಾಯು ಮೇಲ್ಮುಖವಾಗಿ ಚಲಿಸುವುದು, ಇದರಿಂದ ಕಡಿಮೆ ಒತ್ತಡದ ಪ್ರದೇಶಗಳು ನಿರ್ಮಾಣಗೊಳ್ಳುತ್ತವೆ. ಇವು ಸಾಮಾನ್ಯವಾಗಿ ಸಾಗರದ ಭಾಗದಲ್ಲಿದ್ದು ಸುತ್ತಲಿನ ಪ್ರದೇಶಗಳಲ್ಲಿ ಒತ್ತಡ ಹೆಚ್ಚಾಗಿರುವುದರಿಂದ ಇದರಿಂದ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರ ಕಡೆಗೆ ಬೀಸುತ್ತವೆ. ಕ್ರಮೇಣ ಇವು ತೀಕ್ಷ್ಣಗೊಂಡು ಆವರ್ತ ಮಾರುತಗಳಾಗಿ ಪರಿಣಮಿಸುತ್ತವೆ. ಹಲವಾರು ದೇಶಗಳು ಪೂರ್ವ ಕರಾವಳಿಯಲ್ಲಿ ಇವು ಕಂಡುಬರುತ್ತವೆ. ಈ ಮಾರುತಗಳು ಧಾರಾಕಾರ ಮಳೆಯನ್ನು ಸುರಿಸುವುದಿಲ್ಲ, ವೇಗವಾಗಿ ಬೀಸುವುದರಿಂದ ಅಪಾರ ಆಸ್ತಿ ಮತ್ತು ಹಾನಿಯನ್ನು ಉಂಟು ಮಾಡುತ್ತವೆ. ಸಿಂಪಲ್ ಆಗಿ ನಮಗೆ ಹೇಳ್ತಾ ಇದ್ದೀನಿ ಏನಂದ್ರೆ ಇಲ್ಲಿ ಏನಂದ್ರೆ ಹೈ ಇಂಟೆನ್ಸ್ ಹೀಟಿಂಗ್ ಇರೋದ್ರಿಂದಾಗಿ ಹೀಟಿಂಗ್ ಆಗುತ್ತೆ. ಸೊ ಈ ಒಂದು ಹೀಟಿಂಗ್ ಆಗೋದ್ರಿಂದಾಗಿ ಈ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ಇಲ್ಲಿರ್ತಕ್ಕಂಥ ಒಂದು ಮಾಯಿಶ್ಚರು ಏರ್ ಏನಾಗುತ್ತೆ ಪ್ರಚಲನ ಪ್ರವಾಹ ಅಂದ್ರೆ ಕನ್ವೆಕ್ಷನ್ ಕರೆಂಟ್ ಮುಖಾಂತರ ಮೇಲ್ಗಡೆ ಹೋಗುತ್ತೆ. ಸೊ ಈ ಮೇಲ್ಗಡೆ ಹೋಗೋದ್ರಿಂದ ಏರು ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಳಗಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ. ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಲೋ ಪ್ರೆಷರ್ ಕ್ರಿಯೇಟ್ ಆಗಿದ್ರೆ ಸುತ್ತಕೊಂಡ ಏನಿರುತ್ತೆ ಹೈ ಪ್ರೆಷರ್ ಇರುತ್ತೆ. ಸೊ ಈ ಕಡೆ ಹೈ ಪ್ರೆಷರ್ ಇಂದ ಮತ್ತೇನಾಗುತ್ತೆ ಅಂದ್ರೆ ಏರು ಈ ಲೋ ಪ್ರೆಷರ್ ಏರಿಯಾ ಕಡೆ ಮೂವ್ ಆಗುತ್ತೆ. ಇದು ಮೋಸ್ಟ್ ಪ್ರೊಬೆಬಲಿ ಎಲ್ಲಾಗುತ್ತೆ ಅಂದ್ರೆ ಈ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ಇದು ಉಂಟಾಗುತ್ತೆ ಈ ತರ ಸನ್ನಿವೇಶಗಳು. ಸೊ ಅದಕ್ಕೆ ಇವು ಕೇಳ್ತಾನೆ ಉಷ್ಣವಲಯದ ಆವರ್ತ ಮಾರುತಗಳು ಅಂತ ಹೇಳ್ತೀವಿ. ಇವಕ್ಕೆ ಹೆವಿ ಟೆಂಪರೇಚರ್ ಬೇಕು ಮತ್ತು ಪ್ರೆಷರ್ ವೇರಿಯೇಷನ್ ಜಾಸ್ತಿ ಇರಬೇಕು, ಅಲ್ಲಿ ಮಾತ್ರ ಉಂಟಾಗ್ತಾವ. ಅರ್ಥ ಆಯ್ತಾ. ಉಷ್ಣ ವಲಯದ ಮಾರುತಗಳಂತ ಯಾಕಂದ್ರೆ ಉಷ್ಣ ವಲಯದಲ್ಲಿ ಕಂಡು ಬರ್ತಾವೆ. ಯಾಕಂದ್ರೆ ಟೆಂಪರೇಚರ್ ಹೆಚ್ಚಿಗಿರಬೇಕು. ಟೆಂಪರೇಚರ್ ಹೆಚ್ಚಿರೋದ್ರೆ ಏನಾಗುತ್ತೆ ಈ ಕನ್ವೆಕ್ಷನ್ ಕರೆಂಟ್ ಮುಖಾಂತರ ಏರ್ ಮೇಲ್ಗಡೆ ಹೋಗುತ್ತೆ. ಏರ್ ಮೇಲ್ಗಡೆ ಹೋಯ್ತಂದ್ರೆ ಕೆಳಗಡೆ ಲೋ ಪ್ರೆಷರ್ ಆಗುತ್ತೆ. ಒಂದು ಗೊತ್ತಿರಲಿ,
ಇನ್ನು ಏರ್ ಮೇಲ್ಗಡೆಯಿಂದ ಕೆಳಗೆ ಸಬ್ಸಿಡೆನ್ಸ್ ಆಗ್ತಿತ್ತಂದ್ರೆ ಹೈ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ಕೂಡ ಗೊತ್ತಿರಬೇಕು, ಜಿಯೋಗ್ರಾಫಿಯಲ್ಲಿ ಬರುತ್ತೆ ನಿಮಗೆ, ಎಲ್ಲಂದ್ರೆ ಫಿಸಿಕಲ್ ಜಿಯೋಗ್ರಾಫಿಯಲ್ಲಿ. ತದನಂತರದಲ್ಲಿ ಸಮಶೀತೋಷ್ಣ ವಲಯದ ಮಾರುತಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಸಮಶೀತೋಷ್ಣ ವಲಯದಲ್ಲಿ ಉಗಮವಾಗುವ ಆವರ್ತ ಮಾರುತಗಳು ಉಷ್ಣ ವಲಯದ ಆವರ್ತ ಮಾರುತಗಳಿಂತಲೂ ಭಿನ್ನವಾಗಿವೆ. ಈ ವಲಯದಲ್ಲಿ ಧ್ರುವ ಪ್ರದೇಶದಿಂದ ಬರುವ ಶೀತ ವಾಯು ರಾಶಿ ಹಾಗೂ ಉಷ್ಣ ವಲಯದಿಂದ ಬರುವ ಉಷ್ಣವ ರಾಶಿ ಸಂಧಿಸುತ್ತವೆ. ಉಷ್ಣ ವಾಯು ರಾಶಿ ಹಗುರವಾಗಿದ್ದು ಭಾರವಾಗಿರುವ ಶೀತ ವಾಯು ರಾಶಿ ಮೇಲೇರಿ ಮುಂದಿರುವ ಆವರ್ತ ಮಾರುತಗಳಿಗೆ ಪರಿಣಮಿಸುತ್ತವೆ. ಸಮಶೀತೋಷ್ಣ ವಲಯದಲ್ಲಿ ಈ ಮಾರುತಗಳು ಸಾಮಾನ್ಯವಾಗಿದ್ದು ಪ್ರದೇಶದಲ್ಲಿ ಹೆಚ್ಚು ಮಳೆ ದೀರ್ಘವರೆಗೆ ಸುರಿಸುತ್ತವೆ. ಅರ್ಥಾಯ್ತಾ? ಪ್ರದೇಶದಲ್ಲಿ ಹೆಚ್ಚು ಮಳೆ ದೀರ್ಘಕಾಲದವರೆಗೆ. ಅದ್ರ ಗೊತ್ತಿರಬೇಕು, ಉಷ್ಣವಲಯದ ಮಾರುತಗಳು ಉಷ್ಣವಲಯದಲ್ಲಿ ಕಂಡು ಬರ್ತವ, ಸಮಶೀತೋಷ್ಣ ವಲಯದ ಮಾರುತಗಳು ಸಮಶೀತೋಷ್ಣದಲ್ಲದಲ್ಲೇ ಕಂಡು ಬರ್ತವ. ಬಟ್ ವ್ಯತ್ಯಾಸ ಏನಂದ್ರೆ ಸಮಶೀತೋಷ್ಣ ವಲಯದ ಮಾರುತಗಳು ಅತಿ ಹೆಚ್ಚು ಏನ್ ಮಾಡ್ತವ, ಮಳೆಯನ್ನ ಸುರಿಸ್ತವ. ಬಟ್ ಉಷ್ಣವಲಯದ ಮಾರುತಗಳು ಅಷ್ಟೊಂದು ಮಳೆಯನ್ನ ಸುರಿಸಲ್ಲ. ಅರ್ಥ ಆಯ್ತಾ? ಯಾಕೆ ಅಂತ ಇಲ್ಲಿ ಕೊಟ್ಟಿದೀವಿ ನಾವು. ಅರ್ಥ ಆಯ್ತಾ? ನಿಮಗೆ ಜಿಯೋಗ್ರಫಿ ಹಿನ್ನೆಲೆ ನಾಲೆಜ್ ಸ್ವಲ್ಪ ಇರಬೇಕು ನೋಡ್ರಿ. ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಾವು ಮ್ಯಾಗಝಿನ್ಸ್ ಗಳನ್ನ ಕೊಡ್ತಾ ಇದೀವಿ. ಸೊ ಮಂತ್ಲಿ ಕನ್ಸಾಲಿಡೇಟೆಡ್ ಮೆಟೀರಿಯಲ್ ಒಂದು ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಏಪ್ರಿಲ್ 2024 640 ಆಗುತ್ತೆ. 2022 ಜಾನ್ ಟು ಏಪ್ರಿಲ್ 2024 1140 ಆಗುತ್ತೆ. ಡಿಸ್ಕೌಂಟ್ ಆಗಿ 1040 ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡಿರೋ ಒಂದು ರಿಸಿಪ್ಟ್ ಅನ್ನು ಕಳಿಸ್ತಾರೆ ಅಥವಾ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ ಗಳನ್ನ ತಮಗೆ PDF ಫಾರ್ಮೆಟ್ ಅಲ್ಲಿ ಕಳಿಸ್ತೀವಿ. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ 2ನೇ ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಯ ಪಾತ್ರರಾದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಕಾಮ್ಯಾ ಕಾರ್ತಿಕೇಯನ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಾನು ಯಾವ ತರ ಪ್ರಶ್ನೆಯನ್ನು ಕೇಳಿದೀನಿ ಅದೇ ತರನಾಗಿ ಪ್ರಶ್ನೆ ನಿಮಗೆ ಡೈರೆಕ್ಟ್ ಆಗಿ ಕೇಳಬಹುದು. ನೋಡ್ರಿ, ಮುಂಬೈನ ಒಂದು 16 ಹರೆಯದ ಬಾಲಕಿ ಕಾಮ್ಯಾ ಕಾರ್ತಿಕೇಯನ್ ಅವರು ನೇಪಾಳದ ಒಂದು ಕಡೆಯಿಂದ 8849 ಅಪ್ರಾಕ್ಸಿಮೇಟ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಆಯ್ತಾ? 8848.86 ಇದೆ. ಸೊ ಅರೌಂಡ್ ಆಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ 8849 ಅಂತ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ ಅಂದ್ರೆ ಇಷ್ಟು. ಅರ್ಥ ಆಯ್ತಾ? ಎತ್ತರದ ಎವರೆಸ್ಟ್ ಶಿಖರವನ್ನ ಏರಿದ ಭಾರತದ ಅತ್ಯಂತ ಕಿರಿಯ ಪರ್ವತಾರೋಹಿ ಮತ್ತು ವಿಶ್ವದ 2ನೇ ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅರ್ಥ, ಈ ಶಿಖರವನ್ನು ಏರಿದ ಭಾರತ ಅತ್ಯಂತ ಕಿರಿಯ ಪರ್ವತಾರೋಹಿ ಮತ್ತು ವಿಶ್ವದ 2ನೇ ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಗೆ ಈ ಕಾಮ್ಯಾ ಕಾರ್ತಿಕೇಯನ್ ಅವರು ಪಾತ್ರರಾಗಿರ್ತಕ್ಕಂಥವ್ರು. ಇವರು ಮೂಲತಃ ಮುಂಬೈದವರು. ಬಿಲಾಂಗ್ಸ್ ಟು ದಿ ಮಹಾರಾಷ್ಟ್ರ. ಇನ್ನು ಮೌಂಟ್ ಎವರೆಸ್ಟ್ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಬಟ್ ಎನಿಹಾವ್ ಇನ್ನೊಂದು ಬಾರಿ ಡಿಸ್ಕಷನ್ ಮಾಡೋಣ. ಇದು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರವಾಗಿದ್ದು ಇದರ ಎತ್ತರ 8848.86 ಮೀಟರ್ ಇದೆ. ಅರ್ಥ ಆಯ್ತಾ? ಇದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇದನ್ನ ಟಿಬೆಟ್ನಲ್ಲಿ ಮೌಂಟ್ ಚೆಮೊಲೊಂಗಮ್ ಅಂತ ಕರಿತೀವಿ. ತದನಂತರದಲ್ಲಿ ಅದರ ಅರ್ಥ ಏನಂದ್ರೆ ಸಾಗರ ಮಾತಾ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್. ಟಿಬೆಟ್ನಲ್ಲಿ ಏನಂತ ಕರಿತೀವಿ ಇದನ್ನ, ಆಮೇಲೆ ಅದರ ಅರ್ಥ ಏನು, ಎಷ್ಟು ಎತ್ತರವಿದೆ, ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಮೊದಲ ಬಾರಿಗೆ ನ್ಯೂಜಿಲೆಂಡ್ ದೇಶದ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ತೆನ್ಸಿಂಗ್ ಅವರು 1953 ಮೇ 29ರಂದು ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದರು. ಮೌಂಟ್ ಎವರೆಸ್ಟ್ ಅನ್ನ ಫಸ್ಟ್ ಟೈಮ್ ಹತ್ತದವ್ರು ಯಾರಂತ ಎಕ್ಸಾಮ್ ಅಲ್ಲಿ KE ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಎಡ್ಮಂಡ್ ಹಿಲರಿ ಅಂಡ್ ನೇಪಾಳದ ತೆನ್ಸಿಂಗ್ ಅವರು ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಅನ್ನ ಕ್ಲೈಮ್ ಮಾಡ್ತಾರೆ. ಈ ಶಿಖರವನ್ನು ಏರಿದ ಮೊದಲ ಅಂಧ ಮತ್ತು ಏಕೈಕ ಅಂಧ ವ್ಯಕ್ತಿ ಯಾರಂದ್ರೆ ಅಮೆರಿಕದ ಒಂದು ಎರಿಕ್ ವೆಹೆನ್ಮೇರ್ ಈಸ್ ದ ರೈಟ್ ಆನ್ಸರ್. ಇನ್ನು ಮೌಂಟ್ ಎವರೆಸ್ಟ್ ಏರಿದ ಜಗತ್ತಿನ ಮೊದಲ ಮಹಿಳೆ ಯಾರಂದ್ರೆ ಜಪಾನ್ನ ಜುಂಕೋ ತಬೈ ಅಂತಕ್ಕಂಥವ್ರು. ಇನ್ನು ಮೌಂಟ್ ಎವರೆಸ್ಟ್ ಏರಿದ ಭಾರತ ಮತ್ತು ಜಗತ್ತಿನ ಮೊದಲ ವಿಕಲಚೇತನ ಮಹಿಳೆ ಯಾರಿದ್ರೆ ದಟ್ ಇಸ್ ಉತ್ತರ ಪ್ರದೇಶದ ಅರುಣಿಮಾ ಸಿನ್ಹಾ ಅಂತ ನಾವು ಹೇಳ್ತೀವಿ. ಇಂಪಾರ್ಟೆಂಟ್. ಈ ಶಿಖರ ಏರಿದ ಭಾರತ ಅತ್ಯಂತ ಕಿರಿಯ ತರುಣ ಯಾರಂದ್ರೆ ಅರ್ಜುನ್ ವಾಜಪೇಯಿ ಅಂತಕ್ಕಂಥವ್ರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಯಕ್ಷಗಾನ ಬಯಲಾಟ ಕೃತಿ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಶಿವರಾಮ್ ಕಾರಂತ್ ಈಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ 2 ಅಲ್ಲಿ ಈ ಪ್ರಶ್ನೆಯನ್ನ ಕೇಳಬಹುದು. ಇಂಥ ಪ್ರಶ್ನೆಗಳು. ಅರ್ಥ ಆಯ್ತಾ? ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಏನಂತ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂದ್ರೆ ಹಾಡಾಗಿ ಹರಿದಾಳೆ ಈ ಕೃತಿಗೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಸಿಕ್ಕಿದೆ. ಅರ್ಥ ಆಯ್ತಾ? ಶಿವರಾಮ್ ಕಾರಂತ್ ಪ್ರಶಸ್ತಿ ಯಾವ ಒಂದು ಕೃತಿಗೆ ಸಿಕ್ಕಿದೆ, ಯಾರಿಗೆ ಸಿಕ್ಕಿದೆ ಅಂತಕ್ಕಂಥ ಪ್ರಶ್ನೆನ ಕೇಳಬಹುದು. ಸೊ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಗಾಯಕಿ HR ಲೀಲಾವತಿ ಅವರು ಆತ್ಮಕಥವಾಗಿರುವ ಹಾಡಾಗಿ ಹರಿದಾಳೆ ಕೃತಿಯ ಮೂಡಬಿದಿರೆಯ ಶಿವರಾಮ್ ಕಾರಂತ ಪ್ರತಿಷ್ಠಾನ ಕೊಡ ಮಾಡುವ ಶಿವರಾಮ್ ಕಾರಂತ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅರ್ಥಾಯ್ತಾ? ಮೂಡಬಿದಿರೆಯ ಒಂದು ಶಿವರಾಮ್ ಕಾರಂತ ಪ್ರತಿಷ್ಠಾನ ಅಂತಕ್ಕಂಥ ಇದೆ.
ಅದು ಏನು ಮಾಡುತ್ತಂದ್ರೆ ಪ್ರತಿ ವರ್ಷ ಶಿವರಾಮ್ ಕಾರಂತ್ ಅವರ ಒಂದು ನೆನಪಿಗಾಗಿ ಈ ಪ್ರಶಸ್ತಿಯನ್ನು ನೀಡುತ್ತೆ. ಈ ಬಾರಿ HR ಲೀಲಾವತಿ ಅಂತಕ್ಕಂಥವ್ರು ಅವರ ಒಂದು ಆತ್ಮಕಥೆಯಾಗಿರ್ತಕ್ಕಂಥದ್ದು ಹಾಡಾಗಿ ಹರಿದಾಳೆ ಅಂತಕ್ಕಂಥ ಕೃತಿಗೆ ನೀಡಲಾಗಿದೆ. ಇದು ನಿಮಗೆ ಒಂದು ಗ್ರೂಪ್ ಸಿ ಎಕ್ಸಾಮಿನೇಷನ್ ಪೇಪರ್ 2 ಅಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. ಗ್ರೂಪ್ ಸಿ ಎಕ್ಸಾಮಿನೇಷನ್ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಏನಿರುತ್ತೆ ಅದರಲ್ಲಿ ಇಂಥ ಕೃತಿಗಳನ್ನು ಕೇಳ್ತಾರೆ. ಎಲ್ಲಿಂದ ಬಂತಂತ ಗಾಬರಿ ಆಗೋದಿಲ್ಲ, ಇದು ನ್ಯೂಸ್ ಅಲ್ಲಿ ಇದಿರ್ತಕ್ಕಂಥದ್ದು. ಇನ್ನು ಶಿವರಾಮ್ ಕಾರಂತ್ ಬಗ್ಗೆ ಮಾತಾಡ್ತಾ ಬಂದಾಗ ಇವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಚೋಮನ ದುಡಿ, ಬೆಟ್ಟದ ಜೀವ, ಮುಖಜಿ ಕನಸುಗಳು, ಮರಳಿ ಮಣ್ಣಿಗೆ, ಮಲೆಯ ಮಕ್ಕಳು ಇಂಪಾರ್ಟೆಂಟ್ ಇವೆಲ್ಲ. ಅರ್ಥ ಆಯ್ತಾ? ಇವರ ಒಂದು ಜಾನಪದ ಕೃತಿ ಯಾವುದಂದ್ರೆ ಯಕ್ಷಗಾನ ಬಯಲಾಟ. ಆತ್ಮಕಥೆ ಯಾವುದಂದ್ರೆ ಹುಚ್ಚು ಮನಸ್ಸು ಮತ್ತು 10 ಮುಖಗಳು ಶಿವರಾಮ್ ಕಾರಂತ್ ಅವರ ಒಂದು ಆತ್ಮಕಥೆಯಾಗಿದೆ. ಇವರ ಬಿರುದು ಯಾವುದಂದ್ರೆ ಕಡಲ ತೀರದ ಭಾರ್ಗವ ಅಂತ ನಾವು ಹೇಳ್ತೀವಿ. ಇನ್ನು ಮುಖಜಿ ಕನಸುಗಳು ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥದ್ದು. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958ರಲ್ಲಿ ಸಿಕ್ಕಿದೆ. ನೋಡ್ರಿ, ಎರಡೂ ಡೇಟು ಬಹಳ ಇಂಪಾರ್ಟೆಂಟ್. ಯಾವ ಕೃತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಮತ್ತು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ಡಿಸ್ಟಿಂಕ್ಷನ್ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಭಾರತದಿಂದ ಅತಿ ಹೆಚ್ಚು ಸ್ಮಾರ್ಟ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕ ಇಸ್ ದ ರೈಟ್ ಆನ್ಸರ್. ನೋಡಿ, ಟಾಪ್ 3 ಡೀಸೆಲ್ ಸಂಸ್ಕೃತ ವಜ್ರ ವೈಮಾನಿಕ ಇಂಧನ. ಭಾರತ ಟಾಪ್ 4 ಉತ್ಪನ್ನ ರಫ್ತು ಸ್ಥಾನಕ್ಕೆ ಸ್ಮಾರ್ಟ್ ಫೋನ್ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡ. ನೋಡಿ, ಭಾರತದಿಂದ ಹೊರ ದೇಶಗಳಿಗೆ ರಫ್ತಾಗುವ ವಸ್ತುಗಳ ಪೈಕಿ ಸ್ಮಾರ್ಟ್ ಫೋನ್ಗಳು 4ನೇ ಸ್ಥಾನಕ್ಕೆ ಜಿಗಿದಿದೆ. ರಫ್ತಾಗುತ್ತಿರುವ ಪ್ರಮಾಣವು ಈ ವರ್ಷ 40% ವೃದ್ಧಿಯಾಗಿದೆ ಅಂಡ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಿದೆ 42%. ಒಟ್ಟು ರಫ್ತು ಪ್ರಮಾಣ $15.6 ಬಿಲಿಯನ್ ನಷ್ಟಕ್ಕಿದೆ ಎಂದು ವರದಿಯೊಂದು ಹೇಳಿದೆ. ಭಾರತದಲ್ಲಿ ಉತ್ಪಾದನೆಯಾಗುತ್ತಿರುವ ಸ್ಮಾರ್ಟ್ ಫೋನ್ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಸಾಲಿನಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಅರ್ಥ ಆಯ್ತಾ? ಅಮೆರಿಕ ಫಸ್ಟ್ ರ್ಯಾಂಕ್ ಅಲ್ಲಿದೆ. ಭಾರತದಲ್ಲಿ ಉತ್ಪಾದನೆಯಾಗುತ್ತಿರುವ ಸ್ಮಾರ್ಟ್ ಫೋನ್ಗಳ ಒಟ್ಟು ಮೌಲ್ಯ 4.1 ಲಕ್ಷ ಕೋಟಿ ರು ಏರಿಕೆಯಾಗಿದೆ. ಈ ಪೈಕಿ ಆಪಲ್ ಕಂಪನಿ ಒಂದು ಐಫೋನ್ ರಫ್ತು 1.2 ಲಕ್ಷ ಕೋಟಿಯೊಂದಿಗೆ ಸಿಂಹಪಾಲು ಅಂದ್ರೆ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತುದಿಯನ್ನ ತಲುಪಿದ ವಿಶ್ವದ ಮೊದಲ ಟ್ರಿಪಲ್ ಅಂಗವಿಕಲ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟು. ಇದನ್ನು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ನೋಡಿ, ಮನುಷ್ಯನ ಬಳಿ ಸಾಧನೆ ಮಾಡೋ ಒಂದು ಛಲ ಇದ್ರೆ ಎಂಥ ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ಇದು ಒಂದು ಪುರಾವೆ. ಇಲ್ಲಿ ಹೇಳ್ತೀನಿ ನಿಮಗೆ ಯಾಕೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಫಸ್ಟ್ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ತಿಮ್ಕೇಶ್ ಕೌಶಿಕ್ ಅಂತಕ್ಕಂಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ನೋಡಿ, 2 ಕಾಲು 1 ಕೈ ಇಲ್ಲ. ಅರ್ಥಾಯ್ತಾ? ಟ್ರಿಪಲ್ ಅಂಗವಿಕಲ, 2 ಕಾಲಿಲ್ಲ ಮತ್ತು 1 ಕೈ ಇಲ್ಲ. ಗೋವಾದ ಯುವಕ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಿ ದಾಖಲೆಯನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ? ಎವರೆಸ್ಟ್ನ ಒಂದು ಬೇಸ್ ಕ್ಯಾಂಪ್ ಅಂತಿದೆ. ಸೊ ಅದನ್ನ ಏರಿ ಸುಮಾರು ಎಷ್ಟಂದ್ರೆ 17,598 ಅಡಿ ಎತ್ತರದ ಎವರೆಸ್ಟ್ ಬೇಸ್ ಕ್ಯಾಂಪ್, ಇಷ್ಟೊಂದು ಎತ್ತರ ಇರ್ತಕ್ಕಂಥ ಒಂದು ಬೇಸ್ ಕ್ಯಾಂಪ್ ಅನ್ನು ಹತ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಹಿಸ್ಟ್ರಿಯನ್ನ ಮಾಡಿದ್ದಾರೆ. 3 ವಿಧದ ಅಂಗವೈಕಲ್ಯವಿದ್ದರೂ ಗೋವಾ ಮೂಲದ 30 ವರ್ಷದ ತಿಮ್ಕೇಶ್ ಕೌಶಿಕ್ ಎನ್ನುವ ಒಂದು ವ್ಯಕ್ತಿ ಸಮುದ್ರ ಮಟ್ಟದಿಂದ 17,598 ಅಡಿ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತುದಿಯನ್ನು ತಲುಪಿದ್ದಾರೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಟ್ರಿಪಲ್ ಅಂಗವಿಕಲ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದಾರೆ. ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾವ. ಅರ್ಥ ಆಯ್ತಾ? ನಾನು ಪದೇ ಪದೇ ಯಾಕೆ ನಿಮ್ಗೆ ಓದ್ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ ಡೈರೆಕ್ಟ್ ಆಗಿ ಕೇಳುವ ಸಂಭವನೀಯತೆ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಬರುವ ಸಂಭವನೀಯತೆ ಇರುತ್ತೆ. ಇನ್ನು ನಿಮಗೆ ಈಗಾಗಲೇ ನಾನು ಮೌಂಟ್ ಎವರೆಸ್ಟ್ ಬಗ್ಗೆನೂ ಕೂಡ ಹೇಳಿದ್ದೀನಿ, ವಿಶೇಷತೆ ಬಗ್ಗೆನೂ ಕೂಡ ಹೇಳಿದ್ದೀನಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ RBI ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1935 ಏಪ್ರಿಲ್ 1. 2023-24ನೇ ಸಾಲಿನ ಕೇಂದ್ರ ಸರ್ಕಾರಕ್ಕೆ 2.11 ಲಕ್ಷ ಕೋಟಿ ರು ಲಾಭಾಂಶ ನೀಡಲು ರಿಸರ್ವ್ ಬ್ಯಾಂಕ್ ಅನುಮೋದನೆ ನೀಡಿದೆ. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಡಿವಿಡೆಂಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ನಾವು. ಡಿವಿಡೆಂಟ್ ಟ್ರಾನ್ಸ್ಫರ್ ಲಾಭಾಂಶ ಅಂತ ಹೇಳ್ತೀವಿ. ಸೊ ಲಾಭಾಂಶ ಏನಂದ್ರೆ ಇಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಇದೆ ಅಂದ್ರೆ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ರಿಸರ್ವ್ ಬ್ಯಾಂಕ್ ಅನ್ನೋದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದು ಒಂದು ಶಾಸನಬದ್ಧ ಸಂಸ್ಥೆ. ರಿಸರ್ವ್ ಬ್ಯಾಂಕ್ ಆಕ್ಟ್ 1934 ಅಥವಾ ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟ್ಯೂಟರಿ ಬಾಡಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಸ್ಟ್ಯಾಟ್ಯೂಟರಿ ಬಾಡಿ ಇದೆ ಅಂದ್ರೆ ತಾನು ಗಳಿಸಿರ್ತಕ್ಕಂಥ ಸಂಪಾದನೆ ಆಗಿರ್ಬೋದು, ತಾನು ತೆಗೆದುಕೊಳ್ಳಿರ್ತಕ್ಕಂಥ ನಿರ್ಧಾರದ ಮೇಲೆ
ಸರ್ಕಾರದ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಸರ್ಕಾರ ಮಾತು ಕೇಳಲೇಬೇಕಾಗತ್ತೆ. ಬಟ್ ಯಾಕಂದ್ರೆ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಟು ಪರ್ಫಾರ್ಮ್ ಇಂಡಿಪೆಂಡೆಂಟ್ಲಿ. ಸೊ ಅದಕ್ಕೆ ಇದು ಏನು ಮಾಡುತ್ತಂದ್ರೆ ಈ ಒಂದು ಬೇರೆ ದೇಶಗಳಿಗೆ ಸಾಲ ಕೊಡೋದ್ರಿಂದ, ರಾಜ್ಯಗಳಿಗೆ ಸಾಲ ಕೊಡೋದ್ರಿಂದ, ಆಮೇಲೆ ವೆರೈಟೀಸ್ ಆನ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ RBIಗೂ ಕೂಡ ಏನಾಗುತ್ತೆ, ಒಂದು ಲಾಭ ಆಗುತ್ತೆ. ಸೊ ಆ ಲಾಭಾಂಶದ ಭಾಗವನ್ನ ಕೆಲವೊಂದಿಷ್ಟು ಸಮಯದಲ್ಲಿ ತನ್ನ ಹತ್ರ ಇಟ್ಕೋಬೇಕಾಗತ್ತೆ. ಅದಕ್ಕೆ ಬಫರ್ ರಿಸರ್ವ್ ಅಂತ ಕರಿತೀವಿ. ಬಫರ್, ಎಷ್ಟು ಬಫರ್ ಇಟ್ಕೋಬೇಕು, ಮಿಕ್ಕಿದೇನು ಮಾಡಬೇಕಾಗತ್ತೆ, ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಸರ್ಕಾರಕ್ಕೆ, ಎಷ್ಟು ಲಾಭಾಂಶವನ್ನು ಕೊಡಬೇಕು, ಎಷ್ಟು ತನ್ನ ಹತ್ರ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಯಾವುದಂದ್ರೆ, ಇಲ್ಲಿ ನಿಮಗೆ ಯಾವ ಕಮಿಟಿ ಅಂದ್ರೆ ಬಿಮಲ್ ಜಲಾನ್ ಕಮಿಟಿ ಇದೆ. ಒಂದು ಬಿಮಲ್ ಜಲಾನ್ ಕಮಿಟಿ ಏನ್ ಮಾಡುತ್ತೆ, ಎಷ್ಟು ಡಿವಿಡೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಎಷ್ಟು ತನ್ನ ಹತ್ರ ಬಫರ್ ಆಗಿ ಇಟ್ಕೋಬೇಕು ಅಂತಕ್ಕಂಥದ್ದು ಬಿಮಲ್ ಜಲಾನ್ ಕಮಿಟಿ ಒಂದು ಶಿಫಾರಸಿನ ಮೇರೆಗೆ ಇವಾಗಲೂ ಕೂಡ RBI ಏನು ಮಾಡುತ್ತೆ, ಈ ಲಾಭಾಂಶವನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಎಕ್ಸಾಮ್ KPSC ಅಲ್ಲಿ ಕೇಳಿರ್ತಕ್ಕಂಥದ್ದು ಅರ್ಥ, ಲಾಸ್ಟ್ CTA ಎಕ್ಸಾಮಿನೇಷನ್ ಅಲ್ಲಿ ಇಂಪಾರ್ಟೆಂಟು, ಅರ್ಥ ಆಯ್ತಾ. ಇದು 2022-23 ನೀಡಿದ 87,416 ಅಂದ್ರೆ 87,416 ಕೋಟಿ ಲಾಭಾಂಶದ 2 ಪಟ್ಟು ಮೊತ್ತಕ್ಕಿಂತ ಹೆಚ್ಚಾಗಿದೆ. ಅಂದ್ರೆ ಕಂಪೇರಿಂಗ್ ವಿತ್ 2022-23 ಕಂಪೇರ್ ಮಾಡಿದ್ರೆ 2023-24 ಅಲ್ಲಿ ಏನ್ ಮಾಡಿದೆ ಅಂದ್ರೆ 2 ಪಟ್ಟು ಹೆಚ್ಚಾಗಿದೆ, ಅರ್ಥ ಆಯ್ತಾ. ಅಪ್ರಾಕ್ಸಿಮೇಟ್ಲಿ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅಧ್ಯಕ್ಷತೆಯಲ್ಲಿ ನಡೆದ ನಿರ್ದೇಶಕರ ಒಂದು ಮಂಡಳಿಯ ಒಂದು 608ನೇ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಗೊತ್ತಿರಬೇಕು, ಡೈರೆಕ್ಟ್ ಆಗಿ ಕೇಳ್ತಾರ ಎಷ್ಟು ಲಕ್ಷ ಕೋಟಿ ಲಾಭಾಂಶ ಟ್ರಾನ್ಸ್ಫರ್ ಮಾಡಿದೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಟ್ರೆಂಡ್ ಏನಾಗಿದೆ, ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಬಫರ್ ಅನ್ನ ಇಡಲಾಗುತ್ತೆ ಮತ್ತು ಡಿವಿಡೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತಕ್ಕಂಥ ಗೊತ್ತಿರಬೇಕು. ಯಾಕೆ ಟ್ರಾನ್ಸ್ಫರ್ ಮಾಡುತ್ತೆ, RBI ಯಾವ ತರ ಸಂಸ್ಥೆಯಾಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಿರಲಿ. ಬಿಮಲ್ ಜಲಾನ್ ಸಮಿತಿ ಬಗ್ಗೆ ಮಾತಾಡ್ತಾ ಬಂದಾಗ RBI ತನ್ನ ಆರ್ಥಿಕ ಬಂಡವಾಳದ ಚೌಕಟ್ಟನ್ನು, ಅರ್ಥ ಆಯ್ತಾ, ಇದೇನಂದ್ರೆ ಈ ಒಂದು ಫ್ರೇಮ್ವರ್ಕ್ ಇದೆ, ಇದಕ್ಕೆ ಕೂಡ ಕ್ಯಾಪಿಟಲ್ ಫ್ರೇಮ್ವರ್ಕ್ ಇದೆ. ಅದಕ್ಕೆ ಆರ್ಥಿಕ ಬಂಡವಾಳದ ಎಕನಾಮಿಕ್ ಒಂದು ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂದ್ರೆ ಆರ್ಥಿಕ ಬಂಡವಾಳದ ಚೌಕಟ್ಟಿದೆ. ಎಷ್ಟು ಸರ್ಕಾರ ಕೊಡಬೇಕು, ಎಷ್ಟು ತನ್ನ ಹತ್ರ ಇಟ್ಕೋಬೇಕು ಅನ್ನೋದು ಬಿಮಲ್ ಜಲಾನ್ ಸಮಿತಿಯಲ್ಲಿ ಸ್ಪಷ್ಟವಾಗಿದೆ. ಚೌಕಟ್ಟನ್ನು ಪರಿಶೀಲಿಸಲು ಮತ್ತು ಹೆಚ್ಚುವರಿಯ ಲಾಭಾಂಶದ ಸರ್ಕಾರಕ್ಕೆ ವರ್ಗಾಯಿಸಲು ಸೂಚಿಸಲು ಮಾಜಿ ಗವರ್ನರ್ ಬಿಮಲ್ ಜಲಾನ್ ಸಮಿತಿಯನ್ನು ರಚಿಸಿತು. ಈ ಸಮಿತಿ ಶಿಫಾರಸಿನ ಮೇರೆಗೆ ಈಗ ಏನಾಗ್ತಾ ಇದೆ ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಂಪಾರ್ಟೆಂಟು, ಬಿಮಲ್ ಜಲಾನ್ ಕಮಿಟಿ ಎದಕ್ಕೆ ಸಂಬಂಧಪಟ್ಟಿದೆ, ಆರ್ಥಿಕ ಬಂಡವಾಳ ಚೌಕಟ್ಟು ಯಾವ ತರ ಮೇಂಟೈನ್ ಮಾಡಬೇಕು, ಎಷ್ಟು ಸರ್ಕಾರಕ್ಕೆ ಒಂದು ಲಾಭಾಂಶವನ್ನ ಟ್ರಾನ್ಸ್ಫರ್ ಮಾಡಬೇಕು, RBI ತನ್ನ ಹತ್ರ ಎಷ್ಟು ಬಫರ್ ಅನ್ನು ಇಟ್ಕೋಬೇಕು, ಎಷ್ಟು ಪರ್ಸೆಂಟೇಜ್ ಅಂತಕ್ಕಂಥದ್ದು ಬಿಮಲ್ ಜಲಾನ್ ಸಮಿತಿಯ ಮುಖಾಂತರ ಏನ್ ಮಾಡಲಾಗುತ್ತೆ, ಈ ಸಮಿತಿ ಶಿಫಾರಸಿನ ಮೇರೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. 2023-24 ಎಷ್ಟು ಟ್ರಾನ್ಸ್ಫರ್ ಮಾಡಿದೆ, 2022-23 ಎಷ್ಟು ಟ್ರಾನ್ಸ್ಫರ್ ಮಾಡಾಗಿದೆ, ಟ್ರೆಂಡ್ ಏನಿದೆ ಅಂತಕ್ಕಂಥ ಮಾಹಿತಿ ಸ್ಪಷ್ಟತೆ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು RBI ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸುಮಾರು ಬಾರಿ ಹೇಳಿದ್ದೀನಿ, ಜಸ್ಟ್ ನಿಮಗೆ ಒಂದು ರಿಕ್ಯಾಪ್ಗೋಸ್ಕರ ಹೇಳಿದ್ದೀನಿ. ಏಪ್ರಿಲ್ 1, 1935 ಸ್ಥಾಪನೆ ಆಯಿತು. 1949 ಜನವರಿ 1 ರಾಷ್ಟ್ರೀಕರಣಗೊಂಡಿತ್ತು. ಇದರ ಪ್ರಧಾನ ಕಚೇರಿ ಮುಂಬೈಲಿದೆ. ಪ್ರಸ್ತುತ ಗವರ್ನರ್ ಯಾರಿದ್ದಾರೆ, ಶಕ್ತಿಕಾಂತ್ ದಾಸ್. ನೋಡಿ ನೆಕ್ಸ್ಟ್ ಒಳನರಿಸಿದ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಹಿಳೆಯರಿಗೆ 33% ಸರ್ಕಾರಿ ಗುತ್ತಿಗೆ ಉದ್ಯೋಗಗಳನ್ನು ಕಾಯ್ದಿರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟ್ರೀಯ ದಿನ 2024 ಒಂದು ಥೀಮ್ ಏನಂದ್ರೆ ಯೋಜನೆಯ ಭಾಗವಾಗಿರಿ ಅಂತಕ್ಕಂಥದ್ದು, ಬಿ ದ ಪಾರ್ಟ್ ಆಫ್ ಪ್ಲಾನ್ ಅಂತಕ್ಕಂಥದ್ದು. ಇತ್ತೀಚೆಗೆ ಜನರಲ್ ಟು ಲ್ಯಾಮ್ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಯತ್ನಾಂ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ PM ವಾಣಿ ಯೋಜನೆಯ ಒಂದು ಪ್ರಾಥಮಿಕ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದರೆ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಕೈಗೆಟಕುವ ಮತ್ತು ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವುದು. ಇಂಪಾರ್ಟೆಂಟ್. ಇತ್ತೀಚೆಗೆ ಯಾವ ಸಂಸ್ಥೆ ಗ್ಲೋಬಲ್ ಲ್ಯಾಂಡ್ ಔಟ್ಲುಕ್ ಥಿಮ್ಯಾಟಿಕ್ ರಿಪೋರ್ಟ್ ಆನ್ ರೇಂಜ್ ಲ್ಯಾಂಡ್ಸ್ ಮತ್ತು ಪೋಸ್ಟರ್ ಲಿಸ್ಟ್ ಎಂಬ ಶೀರ್ಷಿಕೆ ವರದಿಯನ್ನು ಪ್ರಕಟಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಪ್ಯಾಸ್ಟರೋ ಲಿಸ್ಟ್, ನಾನು ಓದಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯುನೈಟೆಡ್ ನೇಷನ್ ಕನ್ವೆನ್ಸ್ ಟು ಕಂಬಾಟ್ ಡೆಸರ್ಟಿಫಿಕೇಶನ್, UNCCD ಅಂತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.